ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ನೆಲ್ರನ್ನೂ ಕರ್ಕೊಂಬಂದಿರೋದು ಕಾಕನಕೋಟೆಯಲ್ಲಿರೋ ಕಬಿನಿ ಸಫಾರಿಗೆ. ಈ ಸಫಾರಿ ನಮ್ಮ ಕರ್ನಾಟಕದಲ್ಲೇ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಫಾರಿ. ನಾನು ವೀಕೆಂಡಲ್ಲಿ ಈ ಸಫಾರಿಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದೆ. ಆದರೆ ಯಾವುದೇ ಥರ ಆನ್ಲೈನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಆಫ್ಲೈನಲ್ಲೂ ಟಿಕೆಟ್ ಕೊಡ್ತಾ ಇಲ್ಲ. ವೀಕೆಂಡಲ್ಲಿ ಆಫ್ಲೈನಲ್ಲಿ ಟಿಕೆಟ್ ಕೊಡಲ್ವಂತೆ. ಇವಾಗ ಎಕ್ಸಾಕ್ಟ್ ಆಗಿ ಟೈಮು 5:50 ಆಗಿದೆ. ಇನ್ನು 5 ಮಿನಿಟ್ಸಲ್ಲಿ ನನಗೆ ಟಿಕೆಟ್ ಬರುತ್ತೆ. ಹೆಂಗಪ್ಪ ಅಂದರೆ ನಾನು ಇಲ್ಲೇ ಇರೋ ರೆಸಾರ್ಟ್ ಅವರು ಕಾಲ್ ಮಾಡಿದ್ದೀನಿ. ಅವರು ನನಗೆ ಟಿಕೆಟ್ ಬುಕ್ ಮಾಡಿಕೊಡ್ತಾರೆ. ಪರ್ ಪರ್ಸನ್ನು 3500. ಆನ್ಲೈನಲ್ಲಿ ತಗೊಂಡಿದ್ರೆ 1900 ಆಗಿರ್ತಿತ್ತು. ಇಲ್ಲಿರೋ ಅರಣ್ಯ ಅಧಿಕಾರಿಗಳೆಲ್ಲ ಫೋಕಸ್ ಮಾಡೋದೇ ರೆಸಾರ್ಟ್ಗಳಿಗೆ. ರೆಸಾರ್ಟಲ್ಲಿ ಬೇಗ ಬುಕ್ಕಿಂಗ್ ಆಗ್ತವೆ ಟಿಕೆಟ್ಗಳು. ಓಕೆ, ಫೈನಲಿ ನಮ್ಮ ಜೀಫು ಕನ್ಫರ್ಮ್ ಆಯಿತು ಸಫಾರಿಗೆ ಹೋಗೋದಕ್ಕೆ. ಇವಾಗ ಕಾಡು ಒಳಗಡೆ ಹೋಗ್ತಾ ಇದ್ದೀವಿ. ಈ ಕಬಿನಿ ಫಾರೆಸ್ಟ್ ಒಳಗಡೆ ಏನೆಲ್ಲ ಪ್ರಾಣಿಗಳು ಸಿಗ್ತವೆ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕಬಿನಿ ಟಿಕೆಟ್ ಕೌಂಟ್ರಿಂದ ಫಾರೆಸ್ಟ್ ಒಳಗಡೆ ಹೋಗೋದಕ್ಕೆ ತುಂಬ ಹತ್ರ ಇದೆ. ಯಾಕೆಂದರೆ ಒಂದು 200 ಮೀಟ್ರಲ್ಲೇ ನಮಗೆ ಫಾರೆಸ್ಟ್ ಒಳಗಡೆ ಎಂಟ್ರಿ ಸಿಗುತ್ತೆ. ಮುಂಚೆ ಕರ್ನಾಟಕದಿಂದ ಕೇರಳಕ್ಕೆ ಹೋಗೋದಕ್ಕೆ ಇಲ್ಲೇ ಚೆಕ್ ಪೋಸ್ಟ್ ಇತ್ತು. ಆದರೆ ಇವಾಗ ಸ್ವಲ್ಪ ಫಾರೆಸ್ಟ್ ರೂಟ್ನ ಅವಾಯ್ಡ್ ಮಾಡಿದ್ದಾರೆ. ಇಲ್ಲಿಂದ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋದರೆ ಒಂದು 10 ಕಿಲೋಮೀಟ್ರ್ ಆದಮೇಲೆ ಇನ್ನೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿಂದ ಕೇರಳಗೆ ಎಂಟ್ರಿ ಇದೆ. ನಾವು ಫಾರೆಸ್ಟ್ ಒಳಗಡೆ ಹೋಗೋದಕ್ಕೆ ಇಲ್ಲಿಂದನೇ ಎಂಟ್ರಿ ತೊಗೊತಿದ್ದೀವಿ. ಈ ಕಾಡು ತುಂಬ ದೊಡ್ಡದು, 3 ಸ್ಟೇಟ್ನ ಕವರ್ ಮಾಡುತ್ತೆ. ನಮ್ಮ ಕರ್ನಾಟಕ ಬಾರ್ಡ್ರಿಂದನೇ ನಾವೇನಾದ್ರೂ ಸಫಾರಿ ನೋಡೋದಾದರೆ ಒಂದು 6 ಸಫಾರಿ ನೋಡ್ಬೋದು. ಹಾಗೆ ನಾಗರಹೊಳೆ ಫಾರೆಸ್ಟಲ್ಲೇ ನಾವು 4 ಸಫಾರಿನ ಮಾಡ್ಬೋದು. ಒಂದು ಕಬಿನಿ, ಇನ್ನೊಂದು ಬೋಟ್ ಸಫಾರಿ ಇದೆ. ಅದಾದಮೇಲೆ ನಾಗರಹೊಳೆನಲ್ಲೇ ನಾನಚಿ ಗೇಟ್ ಒಂದು, ವೀರನವಸಳ್ಳಿ ಒಂದು. ಈ 4 ಸಫಾರಿನೂ ಬರೋದು ನಾಗರಹೊಳೆ ಫಾರೆಸ್ಟ್ ಒಳಗಡೆನೆ. ನಾವು ಫಾರೆಸ್ಟ್ ಗೇಟಿಂದ ಒಂದು 300 ಮೀಟ್ರ್ ಮುಂದೆ ಬಂದಿದ್ದೀವಿ. ಅಲ್ಲೇ ನಮಗೆ ಜಿಂಕೆಗಳು ಸೈಟಿಂಗ್ ಆಗಿದ್ದಾವೆ. ಸ್ಪಾಟೆಡ್ ಡೀರು ಸ್ಪಾಟೆಡ್ ಆಗಿದ್ದಾವೆ. ಜಿಂಕೆಗಳು ಸಾಮಾನ್ಯವಾಗಿ ಕಾಡಲ್ಲಿ ತುಂಬ ಕಾಣಿಸ್ಕೊಂತಿರ್ತವೆ. ಆದರೆ ನಾವು ಹುಡುಕ್ಬೇಕಾಗಿರೋದು ಟೈಗರ್ನ. ಆಗಿನ ಕಾಲದಲ್ಲಿ ಕಾಡು ಒಳಗಡೆ ಹೋಗೋದಕ್ಕೆ, ಹಂಟಿಂಗ್ ಮಾಡೋದಕ್ಕೆ ಯಾವುದೇ ಥರ ಪರ್ಮಿಷನ್ ಬೇಕಾಗಿರಲಿಲ್ಲ. ಆದರೆ ಇವಾಗ ಜನ್ರೇಷನ್ ಚೇಂಜ್ ಆಗ್ತಾ ಆಗ್ತಾ ಕಾಡು ಒಳಗಡೆ ಒಂದು ಹೆಜ್ಜೆ ಇಡೋದಕ್ಕೂ ಪರ್ಮಿಷನ್ ಬೇಕು. ನಾವೇನಾದ್ರೂ ಕಾಡನ್ನ ನೋಡಲೇಬೇಕು ಅಂದರೆ ನಮಗೆ ಸಫಾರಿ ಬಿಟ್ಟರೆ ಬೇರೆ ಯಾವುದೇ ಥರ ದಾರಿ ಇಲ್ಲ. ನಮ್ಮ ರಾಷ್ಟ್ರೀಯ ಪಕ್ಷಿ ಕಾಣಿಸ್ತಿದೆ, ಆದರೆ ಸ್ವಲ್ಪ ರೆಕ್ಕೆ ಕೆದ್ರಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಕಬಿನಿ ಸಫಾರಿನಲ್ಲಿ ಬಂದಿರೋ ಎಲ್ಲ ಟೂರಿಸ್ಟ್ಗಳು ಹುಡುಕ್ತಿರೋದೇ ಟೈಗರ್ನ. ಯಾಕೆಂದರೆ ಅತಿ ಹೆಚ್ಚು ಟೈಗರ್ ಇರೋದೇ ಈ ಕಬಿನಿ ಫಾರೆಸ್ಟ್ ಒಳಗಡೆ. ಈ ಕಾಡಲ್ಲಿ ಸುಮಾರು 180+ ಟೈಗರ್ಗಳಿದ್ದಾವೆ, ಬಟ್ ಒಂದು ಕಾಣ್ತಿಲ್ಲ ನಮಗೆ. ನಾವು ಬ್ಯಾಕ್ ಟು ಬ್ಯಾಕ್ ಕಬಿನಿ ಸಫಾರಿನ ಒಂದು 3 ಟೈಮ್ಸ್ ಮಾಡಿದ್ರೆ 100% ನಾವು ಟೈಗರ್ನ ನೋಡ್ಬೋದು. ಇಲ್ಲಿ ನೋಡಿ, ನಮಗೆ ಜಿಂಕೆಗಳ ಗ್ಯಾಂಗೇ ಸಿಕ್ಕಿದೆ. 100 ಜಿಂಕೆಗಳಿದ್ದಾವೆ ಇಲ್ಲಿ. ದಿಸ್ ಈಸ್ ನಾಟ್ ಟೈಗರ್ ರಿಸರ್ವ್, ಇದು ಜಿಂಕೆ ರಿಸರ್ವ್. ಇದು ಅಂದ್ರೆ ನಾನು ಟೆರಿಟರಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಕಾಡು ಅಂದಮೇಲೆ ಎಲ್ಲಾ ಪ್ರಾಣಿಗಳು ಸುತ್ತು ಅವ್ರವ್ರ ಟೆರಿಟರಿನಲ್ಲಿ ಅವು ಬದುಕ್ತಾ ಇರ್ತವೆ. ಅದ್ರಲ್ಲೂ ಕೆಲವೊಂದು ಹಂಟಿಂಗ್ ಮಾಡಕ್ ನೋಡ್ತಾ ಇರ್ತವೆ, ಇನ್ನೊಂದು ಪ್ರಾಣ ಉಳಿಸ್ಕೊಳಕ್ಕೋಸ್ಕರ ಓಡ್ತಾ ಇರ್ತವೆ. ಇಲ್ಲಿ 100 ಜಿಂಕೆಗಳಿದಾವೆ, ಆದ್ರೆ ನನ್ಗೆ ಈ ಜಿಂಕೆನೇ ಇಷ್ಟ. ಕಾಡು ಒಳಗಡೆ ಮಳೆ ಬರೋ ವಾತಾವರಣ ಇದೆ. ಮಳೆ ಬಂದ್ರೆ ಚೆನ್ನಾಗಿರುತ್ತೆ. ಆದ್ರೆ ಕಾಡು ಒಳಗಡೆ ಹೋಗ್ತಾ ಹೋಗ್ತಾ ಚಳಿ ಕೂಡ ತುಂಬಾ ಆಗ್ತಾ ಇದೆ. ಸಫಾರಿ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲರೂ ಕಾಡೊಳಗಡೆ ಒಂದೊಂದು ದಿಕ್ಕಲ್ಲಿ ಹೋಗ್ತಾರೆ. ಏನಾದ್ರೂ ಅನಿಮಲ್ಸ್ ಸ್ಪಾಟ್ ಆದರೆ ಇಮ್ಮಿಡಿಯೇಟ್ಲಿ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾರೆ. ನಮ್ಮ ಜೀಪ್ ಆಪೋಸಿಟ್ ಬಂದವರೆಲ್ಲ ಯಾವುದೇ ಥರ ಅನಿಮಲ್ ಸ್ಪಾಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಜೀಪ್ ಸಫಾರಿಗೆ ಪರ್ ಪರ್ಸನ್ 3500, ಬಸ್ ಸಫಾರಿಗೆ ಪರ್ ಪರ್ಸನ್ 1500. ಇವೆರಡಕ್ಕೂ ಕಂಪೇರ್ ಮಾಡಿದ್ರೇ ಬಸ್ಸೇ ಬೆಟರ್ ಅನಿಸುತ್ತೆ. ಸಫಾರಿಗೆ ಜೀಪಲ್ಲಿ ಹೋಗೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದರೆ ಬಸ್ಗಿನ್ನ ಜಾಸ್ತಿ ಸ್ಪೀಡಾಗಿ ಜೀಪ್ ಓಡಾಡುತ್ತೆ. ಕಾಡೊಳಗಡೆ ಬಸ್ಸು ಓಡಾಡೋಕ್ಕಾಗದೇ ಇರೋ ಜಾಗದಲ್ಲಿ ಜೀಪ್ ಓಡಾಡುತ್ತೆ. ಅದರಿಂದ ನಾವು ಜೀಪ್ನ ಚೂಸ್ ಮಾಡ್ತೀವಿ. ಯಾಕೆಂದರೆ ಕಾಡೊಳಗಡೆ ಒಂದು 10 ಕಿಲೋಮೀಟ್ರ್ ಎಕ್ಸ್ಟ್ರಾ ಓಡಾಡ್ಬೋದು ಅಂತ. ಕಬಿನಿ ಸಫಾರಿ ಡ್ಯೂರೇಷನ್ನು 3 ಅವರ್ಸ್ ಇರುತ್ತೆ. 3 ಅವರ್ಸಲ್ಲಿ ನಮ್ದು ಆಲ್ರೆಡಿ 30 ಮಿನಿಟ್ಸ್ ಹೋಗಿದೆ. ಇನ್ನು 2.5 ಅವರ್ಸ್ ಇದೆ. ಇಲ್ಲಿವರೆಗೂ ನಮಗೆ ಜಿಂಕೆಗಳು ಮತ್ತು ನವಿಲ್ ಬಿಟ್ಟರೆ ಬೇರೆ ಯಾವುದೇ ಥರ ಪ್ರಾಣಿ ನಮಗೆ ಸಿಕ್ಕಿಲ್ಲ. ಇನ್ನು 2.5 ಅವರಲ್ಲಿ ಏನು ಸಿಗುತ್ತೆ ನೋಡೋಣ. ಅದರ ವೆದರ್ ಮಾತ್ರ ಅಲ್ಟಿಮೇಟಾಗಿ ಕಾಣಿಸ್ತಾ ಇದೆ. ಅವಾಗಿಂದ ನೋಡ್ತಾ ಇದ್ದೀವಿ ಕಾಡು ತುಂಬ ಬರೀ ಜಿಂಕೆಗಳೇ ಓಡ್ತಿದ್ದಾವೆ. ಆದರೆ ಅಪರೂಪಕ್ಕೊಂದು ಸಾಂಬಾರ್ ಡೀರ್ ಸಿಕ್ಕಿದೆ. ಹುಲಿಗೆ ಇಷ್ಟವಾದಿದ್ದ ಆಹಾರ ಏನಾದ್ರೂ ಕಾಡಲ್ಲಿದೆ ಅಂದರೆ ಅದು ಸಾಂಬಾರ್ ಡೀರು. ಹುಲಿ ಏನಾದ್ರೂ ಸಾಂಬಾರ್ ಡೀರ್ನ ಹಂಟಿಂಗ್ ಮಾಡಿದ್ರೆ ಅವತ್ತು ಅದಕ್ಕೆ ಹಬ್ಬದ ಊಟ ಇದ್ದಂಗೆ. ಇದನ್ನ ನಾನು ಹೇಳ್ತಾ ಇಲ್ಲ, ರಿಸರ್ಚಲ್ಲಿ ಕಂಡು ಬಂದಿರೋದು.
ಎಷ್ಟೋ ಜನ ತುಂಬ ವರ್ಷಗಳಿಂದ ಕಾಡಲ್ಲೇ ಇದ್ದು ಸಂಶೋಧನೆ ಮಾಡಿ ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳಿಸ್ಕೊಂಡು ಇನ್ಸ್ಪೈರ್ ಆಗಿ ಇವತ್ತು ನಾವು ಕಾಡು ಬಂದಿದ್ದೀವಿ. ಅದು ಯಾವತ್ತೋ ಒಂದಿನ ₹450 ಸಫಾರಿ ಟಿಕೆಟ್ ಅಂದಿದ್ದಕ್ಕೆ ನಮ್ಮ ಬಾಯಿ ಮೇಲೆ ಬೆರಳೋಗಿತ್ತು. ₹450 ಕೊಟ್ಟು ಹೋಗ್ಬೇಕಾ ಅಂತ. ಆದರೆ ಇವಾಗ ನಾನು ₹3,500 ಕೊಟ್ಟು ಬಂದಿದ್ದೀನಿ ಸಫಾರಿಗೆ. ನೀವೇ ತಿಳ್ಕೊಳ್ಳಿ ಕಾಡಲ್ಲಿ ಏನಿದೆ ಅಂತ. ಏನು ಸಿಗುತ್ತೋ ಬಿಡುತ್ತೋ ಕಾಡಲ್ಲಿ ನೆಮ್ಮದಿ ಅಂತೂ ಸಿಗುತ್ತೆ. ಇದು ಟೈಗರ್ ಟೆರಿಟರಿ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಗರ್ ಸ್ಪಾಟ್ ಆದರೂ ಆಗ್ಬೋದು ಅಂತ. ಪ್ರತಿದಿನ ಮಾರ್ನಿಂಗು 90% ಇಲ್ಲಿ ಟೈಗರ್ ಸ್ಪಾಟ್ ಆಗುತ್ತಂತೆ. ನೋಡೋಣ ನಮ್ಮ ಲಕ್ ಯಾವ ಥರ ಇದೆ ಅಂತ. ಟೈಗರ್ಗೋಸ್ಕರನೇ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆದರೂ ಟೈಗರು ಬುಷಿಂದ ಆಚೆ ಬರಬೇಕು ಇವಾಗ. See Samba is coming. I come to the walk. Can see. Oh, later ಡೀರ್ ಕಾಲಿಂಗ್. ಕೊನೆಗೂ ಟೈಗರ್ ಟೆರಿಟರಿನಲ್ಲಿ ಟೈಗರ್ ಬರಲಿಲ್ಲ. ಅದಕ್ಕೋಸ್ಕರ ಮುಂದೆ ಹೋಗ್ತಾ ಇದ್ದೀವಿ. ಇನ್ನೊಂದು ಪಿಕಾಕ್ ಸಿಕ್ಕಿದೆ ನಮಗೆ, ನಮ್ಮ ರಾಷ್ಟ್ರೀಯ ಬರ್ಡ್. ನವಿಲ್ಗೆ ಪುಕ್ಕ ಇರೋವೆಲ್ಲ ಗಂಡ್ನವಿಲು. ಆಲ್ಮೋಸ್ಟ್ ಗಂಡ್ನವಿಲೆಲ್ಲ ಕಾಡಲ್ಲೇ ಇರ್ತವೆ, ಹೆಣ್ಣವಿಲೆಲ್ಲ ನಮ್ಮೂರು ತೋಟದಲ್ಲಿ ಇರ್ತವೆ. ಮತ್ತೆ ನಮಗೆ ಜಿಂಕೆಗಳು ಕಾಣಿಸ್ಕೊತಿದ್ದಾವೆ. ಏನಪ್ಪ ಇವು ಕಾಡೊಳಗಡೆ ಬರೀ ಜಿಂಕೆಗಳೇ ಇದ್ದಾವೆ, ಟೈಗರ್ ಇಲ್ಲ. ಟೈಗರ್ ಏನಾದರೂ ಜಿಂಕೆನ ಅಂಟ್ ಮಾಡಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಕಾಡನ್ನೆಲ್ಲ ತಿಂದು ನೀರು ಕುಡಿದ್ಬಿಡ್ತಿದ್ವು ಈ ಜಿಂಕೆಗಳು. ಅರ್ಧ ಭಾಗ ಕಾಡನ್ನೆಲ್ಲ ಸುತ್ಕೊಂಡು ಬಂದ್ವಿ. ಇವಾಗ ಊರಂಚಲ್ಲಿ ಹೋಗ್ತಾ ಇದ್ದೀವಿ. ಈ ಬ್ಯಾರಿಗೇಟ್ ಹಾಕಿರೋದೆಲ್ಲ ಆನೆಗಳು ಹೋಗ್ಬಾರ್ದು ಅಂತ, ಆಮೇಲೆ ಚಿಕ್ಕ ಚಿಕ್ಕ ಪ್ರಾಣಿಗಳು ಯಾವ ಆಚೆ ಹೋಗ್ಬಾರ್ದು ಅಂತ. ಹುಲಿ ಚಿರತೆಗೆಲ್ಲ ಇದೆಲ್ಲ ಯಾವ ಲೆಕ್ಕ, ಜಂಪ್ ಮಾಡಂತೂ ಆಚೆ ಹೋಗ್ತವೆ. ಆಲ್ಮೋಸ್ಟ್ ಇವಾಗ ಮಳೆ ಬರೋ ಥರನೇ ಇದೆ. ಹನಿ ಹನಿ ಬೀಳ್ತಾ ಐತೆ, ಇನ್ನು ಜೋರಾಗಿ ಬರ್ತಾ ಇಲ್ಲ. ಇವಾಗ ಕರೆಕ್ಟಾಗಿ 7:30 ಆಗಿದೆ. ಇವಾಗ ಒಂದು ರೌಂಡು ಮಳೆ ಬಂದು ಒಂದು ಕಡೆ ಬಿಸಿಲು ಬಂದರೆ ಟೈಗರು ಬುಷಿಂದ ಆಚೆ ಬರುತ್ತೆ ಅಂತ ಇಲ್ಲಿರೋ ಸಫಾರಿ ಡ್ರೈವರ್ಗಳು ಹೇಳ್ತಿದ್ದಾರೆ. ನಾನು ಹುಲಿ ತೋರಿಸೋಣ ಅಂತ ನಿಮಗೆ ಎಲ್ಲರನ್ನೂ ಕಾಡು ಕರ್ಕೊಬಂದ್ಬಿಟ್ಟು ನವಿಲುಗಳ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು 10 ನವಿಲುಗಳ್ನ ತೋರಿಸಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಇವಾಗ ನವಿಲುಗಳೇ ಸಿಗ್ತಿದ್ದಾವೆ. ನೋಡಿ, ಇಲ್ಲೂ ಒಂದು ನವಿಲಿದೆ, ಇನ್ನೂ ಒಂದು ನವಿಲಿದೆ. ಇರಿ ತೋರಿಸ್ತೀನಿ ಹತ್ರ ಹೋದ್ಮೇಲೆ. ಅದು ಸ್ವಲ್ಪ ದೂರದಲ್ಲಿದೆ, ಇರಿ ಝೂಮ್ ಆಗ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಅರ್ಧ ಕಿಲೋಮೀಟ್ರಲ್ಲೇ ನಿಮ್ಗೊಂದು 10 ನವಿಲನ್ನ ತೋರಿಸಿದ್ದೀನಿ. ಕಾಡು ತುಂಬ ಬರೀ ನವಿಲುಗಳೇ ಇದ್ದಾವೆ. ನಮಗೆ ಹುಲಿ ಅಂತೂ ಸಿಕ್ಕಿಲ್ಲ, ಆದರೆ ಹುಲಿ ಹೆಜ್ಜೆ ಸಿಕ್ಕಿದೆ. ಇದು ಕ್ಯಾಮ್ರಾಗ ಮಾತ್ರ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದೆ, ಆದರೆ ರಿಯಲಾಗಿ ನೋಡೋದಕ್ಕೆ ಒಂದು ಅಂಗೈಯಷ್ಟು ಅಗ್ಲಾಸ್ ಕಾಣ್ತಿದೆ. ಇದು ಹುಲಿ ಫಗ್ ಮಾರ್ಕು. ಫುಲ್ಲು ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಇವತ್ತಂತೂ ಪಕ್ಕ ಹುಲಿ ಕಾಣಿಸ್ಕೊಳ್ಳುತ್ತೆ ನಮಗೆ ಅಂತ. ನಮ್ಮ ರೈಟ್ ಸೈಡ್ಗೆ ಹೋಗಿರೋದು ಇದು. ಇದು ರೇರು ಸ್ಪಾಟ್ ಆಗೋಂಥ ಈಗಲ್ಲು, ಆದರೆ ಇವತ್ತು ನಮ್ಮ ಅದೃಷ್ಟ ಇದೊಂದು ಈಗಲ್ ನೋಡ್ತಾ ಇರೋದು. ತುಂಬಾ ರೇರ್ ಅಂದರೆ ರೇರು. ಇತ್ತೀಚೆಗೆ ಇದು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಕೂಡ ಆಗಿತ್ತು. ಕಾಡಲ್ಲಿ ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಓಪನ್ ಜೀಪಲ್ಲಿ ಕೂತಿದ್ದೀವಿ, ನಮಗೂ ಹನಿ ಹನಿ ಬೀಳ್ತಿದೆ. ಮಳೆ ಕೂಡ ಜೋರಾಗಿ ಬರೋ ಥರ ಇತ್ತು. ಜೋರಾಗಿ ಬರೋ ಥರ ಅಲ್ಲ, ಆಲ್ರೆಡಿ ಜೋರಾಗಿ ಬರ್ತಿದೆ. ನಮಗೆ ಇವಾಗ ಸ್ವಲ್ಪ ಬಿಸಿಲು ಬರಬೇಕು. ಹುಲಿನ ನೋಡಬೇಕಂದ್ರೆ ಬಿಸಿಲು ಬರಬೇಕು ಇವಾಗ. ಈ ಜಾಗ ಇತ್ತೀಚೆಗೆ ವೈರಲ್ ಆಗಿತ್ತು. ರೀಲ್ಸಲ್ಲಿ, ನ್ಯೂಸಲ್ಲಿ ನೀವು ನೋಡಿರ್ತೀರ. ಈ ಸೇತುವೆ ಮೇಲೆ ಕೂತ್ಕೊಂಡು ಹುಲಿ ಗರ್ಜಿಸ್ತಾ ಇತ್ತು. ಆ ವಿಡಿಯೋ ಫುಲ್ ಎಲ್ಲ ಕಡೆನೂ ವೈರಲ್ ಆಗಿತ್ತು. ಫಾರೆಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅನಿಮಲ್ಸ್ ಇಲ್ಲ ಅಂದ್ರೆ ಫಾರೆಸ್ಟ್ ನೋಡೋದಕ್ಕಾದ್ರೂ ನಾಗರಹೊಳೆಗೆ ಬರಬೇಕು. ಅಲ್ಲೊಬ್ಬ ಬರ್ತಾ ಇದ್ದಾರೆ ನೋಡಿ, ಅವ್ರಿಗೂ ಏನೂ ಸಿಕ್ಕಿರಲ್ಲ, ನಮಗೂ ಏನೂ ಸಿಕ್ಕಿಲ್ಲ. ಈಗ ಡೀಪ್ ಡಿಸ್ಕಷನ್ ನಡೆಯುತ್ತೆ ನೋಡಿ. ಎಷ್ಟು ಡಿಸ್ಕಷನ್ ಆಯಿತು. ಹೋಗೋ ಬರೋ ಜೀಪಲ್ಲೆಲ್ಲ ಕೇಳೋದು, ನಿಮಗೆ ಸಿಗ್ತಾ ಅಂತ. ಬಟ್ ಯಾರಿಗೂ ಸಿಕ್ಕಿರಲ್ಲ.
ಈ ಕಾಡೊಳಗಡೆ ಬಂದ್ಬಿಟ್ಟು ಜಿಂಕೆ ನೋಡಿದಷ್ಟು ಯಾವ ಪ್ರಾಣಿನೂ ನೋಡಲಿಲ್ಲ ನಾವು. ಈ ಗುಂಪಲ್ಲಿ ಹಂದಿ ಆದರೂ ನೋಡಿದರೆ ಖುಷಿ ಆಗ್ತಿತ್ತೇನೋ. ಯಾವ ಮೂಲೆಯಲ್ಲಾದ್ರೂ ನೋಡಿ ಬರೀ ಜಿಂಕೆಗಳೇ ಇರ್ತವೆ. ಅದಕ್ಕೆ ಹೈಯೆಸ್ಟ್ ಟೈಗರ್ಗಳು ಇರೋಂಥ ಕಾಡಿದು. ಕಬಿನಿನಲ್ಲೇ ಹೈಯೆಸ್ಟ್ ಟೈಗರ್ಗಳು ಇರೋದು. ನಮ್ಮ ಕರ್ನಾಟಕದ ಕಾಡ ನೋಡೋದಕ್ಕೆ ಫಾರಿನ್ನಿಂದ ಎಲ್ಲ ಬಂದವ್ರೆ. ಆದರೂ ಇಲ್ಲಿ ಟೈಗರ್ ಇವ್ರಿಗೆ ಸ್ಪಾಟ್ ಆಗಬೇಕು. ಯಾವ ದೇಶನೋ ಏನೋ ಗೊತ್ತಿಲ್ಲ, ಇಲ್ಲೆಲ್ಲೋ ಕೊಟ್ಟಿಯವರು ಟೆಂಪಲ್ ಬಂದಿದ್ರಂತೆ, ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದವ್ರೆ. ಎಲ್ಲ ಪ್ರಾಣಿಗಳ ಗುಂಪಲ್ಲೂ ಒಂದು ಆಲ್ಫಾ ಅನ್ನೋದೊಂದು ಪ್ರಾಣಿ ಇರುತ್ತೆ. ಈ ಜಿಂಕೆಗಳು ಇರೋ ಗ್ರೂಪಲ್ಲಿ ಇದೇ ಆಲ್ಫಾ ಅನಿಸುತ್ತೆ. ಯಾಕೆಂದರೆ ಅಲ್ಲಿರೋ ಜಿಂಕೆಗಳಲ್ಲಿ ಇದೇ ಬಿಗ್ ಸೈಜದ್ದು ಇರೋದು. ಅಂದರೆ ತುಂಬ ವಯಸ್ಸಾಗಿರೋ ಥರನೂ ಕಾಣುತ್ತೆ, ಆದರೆ ಟೀಮ್ ಲೀಡರ್ ಥರ ಇದೆ. ಇಷ್ಟೊತ್ತು ಕಾಡೆಲ್ಲ ಓಡಾಡಿದ್ದಕ್ಕೆ ಇದೊಂದೇ ಪ್ರಾಣಿನ ನಾನು ಕಣ್ತುಂಬ ನೋಡ್ಕೊಂಡಿದ್ದು. ಯಾಕೆಂದರೆ ಎಲ್ಲೂ ವೆಹಿಕಲ್ನೇ ನಿಲ್ಲಿಸಿಲ್ಲ, ದೂರದಿಂದನೇ ನೋಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಇದೊಂದೇ ಹತ್ರದಿಂದ ಇಷ್ಟೊತ್ತು ನೋಡಿದ್ದು. ಇದು ನೋಡೋದಕ್ಕೆ ಒಂದು 2 ಮಿನಿಟ್ಸ್ ಆದ್ರೂ ಟೈಮ್ ಸಿಕ್ತು. ಮುಂದೆ ಒಂದು ಆನೆ ಕಾಣಿಸ್ತೈತೆ. ನಮ್ಮ ಅದೃಷ್ಟಕ್ಕೆ ಈ ಕಾಡೊಳಗಡೆ ಬಂದಿದ್ಕೊಂಡು ಆನೆ ಆದರೂ ನೋಡ್ದಂಗಾಯ್ತು. ನೋಡಿ, ಯಾವುದೇ ಫಾರೆಸ್ಟ್ ಸಫಾರಿಗೆ ಹೋಗಲಿ ಕಾಡಿಗೆ ಹೋಗಲಿ ಆನೆ ಅಂತೂ ಮಿಸ್ ಇಲ್ಲ. ಒಂದು 3 ಇದ್ದಾವೆ ಆನೆಗಳು. ಅಲ್ಲೊಂದಿದೆ, ಇನ್ನೊಂದು ಚಿಕ್ಕ ಮರಿ ಇದೆ ಅದ್ರ ಜೊತೆ. ಇಲ್ಲೊಂದು ಆನೆ ಇದೆ. ಈ ಬುಷ್ ಒಳಗಡೆ ಇನ್ನೊಂದು ಆನೆ ಇದೆ, ಅದ್ರ ಜೊತೆನೂ ಒಂದು ಮರಿ ಇದೆ. ಟೋಟಲ್ಲು 3 ಆನೆ, 1 ಮರಿ, 4 ನೋಡಿದ್ವಿ. ಪಕ್ಷಿ ಬಂತು ನೋಡಿದ್ರೆ. ನೀನು ನೋಡೋ ನೇಚರ್ ಹಂಗೆ ಮಾಡು. ಒಂದು 4 ಆನೆ ನೋಡಿದ್ವಿ, ಒಂದು 12 ನವಿಲು ನೋಡಿದ್ವಿ, 106 ಜಿಂಕೆಗಳನ್ನ ನೋಡಿದ್ವಿ. ಅದರಲ್ಲೂ ಇನ್ನೊಂದು ನವಿಲು ಸಿಕ್ಬಿಡ್ತು ಇವಾಗ. ಅಲ್ಲೆಲ್ಲ ಮೇಲ್ ನವಿಲನ್ನ ನೋಡಿದ್ವಿ, ಇಲ್ಲಿ ಫೀಮೇಲ್ ನವಿಲನ್ನ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇನ್ನೂ ಜೋರಾಯಿತು ಮಳೆ. ನಾನೇನೋ ಬಿಸಿಲು ಬರುತ್ತೆ, ಟೈಗರ್ ಸಿಗುತ್ತೆ ಅಂದ್ಕೊಂಡ್ರೆ ಚಿರತೆ ಫೋಟೋ ನೋಡ್ಕೊಂಡು ಇವಾಗ ಕಬಿನಿ ಬ್ಯಾಕ್ ವಾಟರ್ ಕಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಾದ್ರೂ ಏನಾದರೂ ಪ್ರಾಣಿಗಳು ಸೈಟಿಂಗ್ ಆಗ್ಬೋದೇನೋ ಅಂತ. ಕಬಿನಿ ಡ್ಯಾಮ್ಗೆ ಇಲ್ಲಿಂದ ಇನ್ನೂ 25 ಕಿಲೋಮೀಟ್ರ್ ಆಗುತ್ತೆ. ಇದು ಬ್ಯಾಕ್ ವಾಟರು. ಇದು ತುಂಬಿದ್ರೆ ಮಾತ್ರ ಇನ್ನೂ ಜಾಸ್ತಿ ನೀರು ಬರುತ್ತೆ, ಇಲ್ಲಿವರೆಗೂ ನೀರು ಬರುತ್ತೆ. ಇವಾಗ ಸ್ವಲ್ಪ ನೀರು ಕಮ್ಮಿ ಇದೆ, ಕೇರಳದಲ್ಲಿ ಮಳೆ ಜಾಸ್ತಿ ಆಗಿಲ್ಲ ಅದಕ್ಕೆ. ಈ ಕಬಿನಿ ನದಿ ನಮ್ಮ ಕರ್ನಾಟಕಕ್ಕೆ ಒಂದೇ ಸೀಮಿತ ಅಲ್ಲ, ಇದು ಕೇರಳಕ್ಕೂ ಸೀಮಿತನೇ. ಈ ನದಿ ಬಂಡೀಪುರ, ನಾಗರೋಳೆ ಮತ್ತು ವಯನಾಡ್ಗೆ ಗೇಟ್ ವೇ ಇದ್ದಂಗೆ. ಇದು ಬಾರ್ಡರ್. ಇದು ಈ ಕಡೆ ದಾಟಿ ಆ ಕಡೆ ಹೋಗಂಗಿಲ್ಲ, ಆ ಕಡೆ ದಾಟಿ ಈ ಕಡೆ ಬರೋಂಗಿಲ್ಲ ಅನ್ನೋ ಥರ ಇದೆ ಇದು. ಇಲ್ಲೂ ಜಿಂಕೆಗಳು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಅಷ್ಟು ದೂರದಲ್ಲಿ 2 ಸಾಂಬಾರ್ ಡೀರ್ ಕಾಣಿಸ್ತಿದೆ. ಇನ್ನು ಅಕ್ಕಪಕ್ಕ ಎಲ್ಲ ಸ್ಪಾಟೆಡ್ ಡೀರೇ ಇದ್ದಾವೆ. ಇನ್ನು ಸ್ವಲ್ಪ ಡೀಪ್ ಫಾರೆಸ್ಟ್ ಒಳಗಡೆ ಹೋಗಬೇಕು, ಆವಾಗ ಇನ್ನು ಪ್ರಾಣಿಗಳು ಹೆಚ್ಚಾಗಿ ಕಾಣಿಸ್ತವೆ. ನಮ್ಮ ಅದೃಷ್ಟ ಇತ್ತು ಅಂದರೆ ರೋಡ್ ಸೈಡಲ್ಲೂ ಕಾಣಿಸ್ತವೆ. ಕೆಲವೊಂದು ಸಲ ಕಾಡು ಒಳಗಡೆ ಎಷ್ಟೇ ದೂರ ಹೋದರೂ ಪ್ರಾಣಿಗಳು ಕಾಣಲ್ಲ. ಇನ್ನು ಕೆಲವು ಟೈಮಲ್ಲಿ ರೋಡ್ ಸೈಡಲ್ಲೇ ಬಂದು ನಿಂತಿರ್ತವೆ. ಆಲ್ರೆಡಿ ನಮ್ಮ ಸಫಾರಿ ಡ್ಯೂರೇಷನ್ನು 2 hours ಕಂಪ್ಲೀಟ್ ಆಗಿದೆ. ಸ್ಟಿಲ್ ಇನ್ನು 1 ಅವರಲ್ಲಿ ನಾವು ಟೈಗರ್ನ ಹುಡುಕ್ಲೇಬೇಕು. ಈ ಡ್ರೈವರ್ಗಳು ಹೇಳೋ ಪ್ರಕಾರ ಇದೆಲ್ಲ ಟೈಗರ್ ಟೆರಿಟರಿನೇ, ಆದರೆ ನಮಗೆ ಕಾಣಿಸ್ತಿಲ್ಲ ಅಷ್ಟೇ. 1 ಅಲ್ಲ 2 ಅಲ್ಲ 3 ಅಲ್ಲ ಅಂತ ಸಫಾರಿ ಮಾಡ್ತಾಯಿದ್ರೆ ಗ್ಯಾರಂಟಿ ನಮಗೆ ಟೈಗರ್ ಸ್ಪಾಟ್ ಆಗೇ ಆಗುತ್ತೆ. ನನ್ನ ಸಬ್ಸ್ಕ್ರೈಬರ್ಗೆ ಹಾಗೆ ಇಷ್ಟೊತ್ತು ಈ ವಿಡಿಯೋನ ಇಲ್ಲಿವರೆಗೂ ನೋಡಿರೋ ನಿಮಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಮಾತಲ್ಲ, ಇದು ಪ್ರಾಮಿಸ್ ಅಂದ್ಕೊಳ್ಳಿ.
ನಿಮಗೆ ಇಲ್ಲಿ ಕಬಿನಿ ಸಫಾರಿನಲ್ಲಿ ಟೈಗರ್ ಸ್ಪಾಟ್ ಆಗಿಲ್ಲ ಅಂದರೆ ನಿಮಗೆ ನಾನಾಚಿ ಗೇಟಲ್ಲಿ ಇನ್ನೊಂದು ಸಫಾರಿ ಮಾಡಿ ಅದರಲ್ಲಿ ನಿಮಗೆ ಟೈಗರ್ನ ತೋರಿಸ್ತೀನಿ. ಆ ಸಫಾರಿನಲ್ಲೂ ಟೈಗರ್ ಸಿಕ್ಕಿಲ್ಲ ಅಂದರೆ ಇನ್ನೂ ಒಂದು ಸಫಾರಿನೂ ಮಾಡ್ತೀನಿ ವೀರನ ಹೊಸಳ್ಳಿನಲ್ಲಿ. ಅದರಲ್ಲಾದ್ರೂ ನಿಮಗೆ ಟೈಗರ್ನ ತೋರಿಸ್ತೀನಿ. ಈ 3 ಜಂಗಲ್ ಸಫಾರಿ ಬರೋದು ನಾಗರಹೊಳೆಯಲ್ಲೇ. ಈ ನೇಚರ್ನ ನೋಡ್ತಿದ್ರೇ ಹೇಳ್ಬೋದು ತುಂಬ ಡೀಪ್ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ ಅಂತ. ಫುಲ್ಲು ಅಲರ್ಟಾಗಿ ಟೈಗರ್ನ ನೋಡೋಣ. ಆದರೆ ಜಿಂಕೆಗಳು ಮಾತ್ರ ಬೇಜಾನ್ ನೋಡಾಕ್ಬಿಟ್ಟೆ. ಒಳ್ಳೆ ಮಸ್ತ್ ಕಾಡು ಮಾತ್ರ ಇದು. ನನ್ನ ಲೈಫಲ್ಲೇ ಇಂಥದ್ದೊಂದು ಸಫಾರಿ ಈ ಥರ ನೇಚರ್ನ ನಾನು ನೋಡೇ ಇರಲಿಲ್ಲ. ಈ ಸಫಾರಿಗೆ ಬಂದು 1,000 ಜಿಂಕೆ ಆದರೂ ನೋಡಿದ್ನ ಅಂತ ಕೌಂಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಏನಾದ್ರು ಇದೇ ಸಫಾರಿ ಬಂದರೆ ಕೌಂಟ್ ಮಾಡಿಬಿಡ್ತೀನಿ ಎಷ್ಟು ಜಿಂಕೆಗಳನ್ನ ನೋಡಿದ್ದೀನಿ ಅಂತ. ಆವಾಗಲೇ ಸಿಕ್ಕಿದ್ರಲ್ಲ ಫಾರಿನ್ ಫಿಗರ್ಸ್ಗಳು ಮತ್ತೆ ಸಿಕ್ಕಿದ್ದಾರೆ. ಅವ್ರಿಗೂ 2 ಆನೆ ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ. ಅವರು 100 ಜಿಂಕೆಗಳನ್ನ ನೋಡಿದ್ದಾರೆ. ಅದು ಬಿಟ್ಟರೆ ಒಂದು 4-5 ಪಿಕಾಕ್ನ ನೋಡಿದ್ದಾರೆ. ಇವರೆಲ್ಲ ನಮ್ಮ ಥರ ಲೋಕಲಲ್ಲಿ ಟಿಕೆಟ್ ತೊಗೊಂಡು ಬಂದಿಲ್ಲ. ಇವ್ರಿಗೆಲ್ಲ ಹೋಮ್ ಸ್ಟೇನಲ್ಲೇ ಪ್ಯಾಕೇಜ್ ಇರುತ್ತೆ. ಅಂದರೆ ಪರ್ ಪರ್ಸನ್ನು 12,500 ಇನ್ಕ್ಲೂಡಿಂಗ್ ಒಂದು ಜಂಗಲ್ ಸಫಾರಿ. ಇವನ್ನೆಲ್ಲ ಆರ್ಗನೈಸೇಷನ್ ಮಾಡೋದು JLR ಅನ್ನೋದು ಒಂದು ಹೋಮ್ ಸ್ಟೇ ಅವರು. ಆಲ್ಮೋಸ್ಟು ಅವರವೇ ಜೀಪ್ಗಳು ಇವೆಲ್ಲ. ಸುಮಾರು ಜೀಪ್ಗಳು ಕಾಡೊಳಗಡೆ ಓಡಾಡ್ತಿದ್ದಾವೆ. ಅವೆಲ್ಲ ಅವರವೇನೆ. ಜನಗಳಿಂದ ಮತ್ತು ಪ್ರಾಣಿಗಳ ರಕ್ಷಣೆಗಾಗಿ ಈ ಥರದೊಂದು ವಾಚ್ ಟವರ್ನ ಕಾಡೊಳಗಡೆ ಅಳವಡಿಸಿರ್ತಾರೆ. ತುಂಬ ಹೊತ್ತಾದ್ಮೇಲೆ ಕಾಡೊಳಗಡೆ ನಮಗೆ ಲಾಂಗೂರ್ ಸಿಕ್ಕಿದೆ. ಇಲ್ಲಿ ನೋಡಿ ಸುಂದರವಾಗಿರೋ ಒಂದು ಕೆರೆ ಕಾಣಿಸ್ತಾ ಇದೆ. ಪ್ಯೂರ್ ವಾಟರ್ ಇದು. ಯಾವುದೇ ಥರ ಗಲೀಜು ನೀರಿಲ್ಲ ಇದರಲ್ಲಿ. ಇದನ್ನೆಲ್ಲ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ಥರ ಇದೆ ನೇಚರು. ವಾಟರ್ ಮಾತ್ರ ಮಿರರ್ ಥರ ಕಾಣಿಸ್ತಿದೆ. ನಿಮ್ಮ ಮುಖ ನೀವೇ ನೋಡ್ಕೊಳ್ಳಿ, ನಿಮಗೆ ಕನ್ನಡಿನೇ ಬೇಡ ಅನಿಸುತ್ತೆ. ಡೀಪ್ ಜಂಗಲ್ ಇವಾಗಂತೂ ಮಸ್ತಾಗಿದೆ ವ್ಯೂ ಪಾಯಿಂಟ್. ಅದನ್ನು ನಮ್ಮ ಕಡೆ ನೀರು ಕೋಳಿ ಅಂತೀವಿ. ಇಷ್ಟೆಲ್ಲ ಕಾಡೆಲ್ಲ ಸುತ್ತದ ಮೇಲೆ ಒಂದೇ ಒಂದು ಕಾಡಿ ಸಿಕ್ತು, ಬಟ್ ಅದು ಮಿಸ್ ಆಯಿತು. ನದಿ ಒಳಗಡೆ ಒಂದು ಸಾಂಬಾರ್ ಡೀರ್ ಇದೆ. ಏರಿ ತೋರಿಸ್ತೀನಿ, ಸ್ವಲ್ಪ ಜೀಪ್ ಮುಂದೆ ಹೋಗಲಿ. ನದಿಲಿ ನೀರಿಲ್ಲ, ಸಾಂಬಾರ್ ಡೀರ್ ಮಾತ್ರ ಒಂದೇ ನಿಂತಿದೆ. ಈ ಡೀರ್ಗಳು ಸಿಂಗಲ್ ಆಗಿದ್ದಾವೆ ಅಂದರೆ ಅದ್ರ ಗುಂಪನ್ನು ಟೈಗರ್ ಆಗಲಿ ಚಿರತೆ ಆಗಲಿ ತಿಂದು ಮುಗಿಸಿರ್ತದೆ ಅಂತ. ಆ ಗುಂಪಲ್ಲಿ ಇದೊಂದು ಬದುಕಿರುತ್ತೆ. ಅದು ನೆಕ್ಸ್ಟ್ ಹಂಟಿಂಗ್ ಆಗೋವರೆಗೂ ಒಂದೇ ಇರುತ್ತೆ. ಯಾವ ಗುಂಪಲ್ಲೂ ಮಿಂಗಲ್ ಆಗಲ್ಲ. ಮತ್ತೆ ಇನ್ನೊಂದೆರಡು ಲಾಂಗೂರ್ಗಳು ಸಿಕ್ಕಿದ್ದಾವೆ. ಲಾಂಗೂರ್ಗಳು ಕಾಲಿಂಗ್ ಮಾಡ್ತಿದ್ದಾವೆ ಅಂದರೆ ಯಾವುದೋ ಹಂಟಿಂಗ್ ಮಾಡೋದಕ್ಕೆ ಪ್ರಾಣಿ ಬರ್ತಿದೆ ಅಂತ. ಈ ಜಿಂಕೆಗಳು ಓಡೋದಾಗೆಲ್ಲ ನನಗೆ ಒಂಥರ ಎಕ್ಸೈಟ್ಮೆಂಟ್ ಆಗುತ್ತೆ. ಏನು ಹುಲಿ ಬಂತ ಚಿರತೆ ಬಂತ ಅಂತ. ಕಾಡಿಂದ ಆಚೆ ಹೋಗೋ ಮೂಮೆಂಟಲ್ಲಿ ಬಿಸಿಲು ಜಾಸ್ತಿ ಆಯಿತು. ಈ ಬಿಸಿಲು ಮುಂಚೆನೇ ಇದ್ದಿದ್ರೆ ಒಂದು ಯಾವ್ದಾರ ಟೈಗರು ಇಲ್ಲಾಂದರೆ ಲೆಪರ್ಡು ಯಾವ್ದಾರ ಒಂದು ಬುಷಿಂದ ಆಚೆ ಬರ್ತಿರ್ತು. ಈ ಬಿಸಿಲು ಬಂದಾದಮೇಲೆ ಈ ಫಾರೆಸ್ಟ್ಗೆ ಸ್ವಲ್ಪ ಬ್ರೈಟ್ನೆಸ್ಸು ಜಾಸ್ತಿ ಆಯಿತು. ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ತಿದ್ದೆ, ಅದರಲ್ಲೆಲ್ಲ ಸ್ವಲ್ಪ ಫಿಲ್ಟ್ರ್ ಹಾಕಿರೋ ಥರ ವಿಡಿಯೋ ಬರ್ತಾಯಿತ್ತು. ಆದರೆ ಇವಾಗ ನೋಡಿ ರಿಯಲ್ ಬ್ರೈಟ್ನೆಸ್ ಥರ ಕಾಣಿಸ್ತಿದೆ. ಇದು ಮಸ್ತಾಗಿದೆ ಮಾತ್ರ. ಆವಾಗಲೇ ನನಗೂ ಇನ್ನೊಂದು ಕಾಡು ಕೋಳಿ ಸಿಕ್ಕಿತ್ತು. ಆವಾಗ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ. ಒಂದು ವಿಡಿಯೋ ಮಿಸ್ ಆಯ್ತಲ್ಲಪ್ಪ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಅಂತಿದ್ದೆ. ಆದರೆ ಇನ್ನೊಂದು ಕಾಡು ಕೋಳಿ ಸಿಕ್ತು. ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಇದನ್ನು. ನಾವು ಕಾಡೊಳಗಡೆ ಎಂಟ್ರಿ ಆಗುತ್ತವಿಂದ ಸ್ವಲ್ಪ ಚಿಕ್ಕ ಪ್ರಾಣಿಗಳು ಕಾಣಿಸ್ತಿದ್ದಾವೆ. ಆದರೆ ವೆಹಿಕಲ್ ನಿಲ್ಲಿಸ್ತಿಲ್ಲ. ಯಾಕೆಂದರೆ ಇವರೆಲ್ಲರೂ ಟೈಗರ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಲೆಪರ್ಡ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಆದರೆ ಚಿಕ್ಕ ಪ್ರಾಣಿಗಳನ್ನ ಯಾರೂ ಅಬ್ಸರ್ವ್ ಮಾಡ್ತಾ ಇಲ್ಲ. ಕಾಡೊಳಗಡೆ ಬಂದಿದ್ದೀವಿ ಅಂದರೆ ಚಿಕ್ಕದರ ಆಗಲಿ ದೊಡ್ಡದರ ಆಗಲಿ ಯಾವುದೇ ಅನಿಮಲ್ ಸಿಕ್ಕಿದ್ರೂ ನಿಲ್ಲಿಸ್ಬೇಕು ಒಂದು 2 ಮಿನಿಟ್ಸು. ನೋಡೋಕ್ಕೂ ಟೈಮ್ ಕೊಡ್ತಾ ಇಲ್ಲ. ಎಲ್ಲರೂ ಟೈಗರ್ ಅಂತಿದ್ದಾರೆ. ನನಗೆ ಎಷ್ಟು ಕಾಣುತ್ತೋ ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ಪ್ರಾಣಿಗಳನ್ನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಫುಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಜಿಂಕೆಗಳನ್ನಾದರೂ ಕೌಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಒಂದು ಗಿವ್ ಅವೇ ಆದರೂ ಕೊಡ್ತೀನಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಇಷ್ಟೊಂದು ಜಿಂಕೆಗಳ ಮಧ್ಯೆ ಒಂದು ಕಾಡಂದಿ ಆದರೂ ಇರಬಾರ್ದ ಅಂತ. ಅಲ್ಲಿದೆ ನೋಡಿ ಕಾಡಂದಿ ಓಡ್ತಿದೆ.
ಇನ್ನೊಂದು ಪಿಕಾಕು, ಏನೋ ಒಂದು 15 ಪಿಕಾಕ್ ಅದು. ಫೈನಲಿ ನಮ್ಮ ಸಫಾರಿ ಅವಧಿ ಮುಗಿದಿದೆ. ಇನ್ನು ಒಂದು 15 ಮಿನಿಟ್ಸ್ ಇದೆ. ಆ 15 ಮಿನಿಟ್ಸಲ್ಲಿ ಏನೇನು ಪ್ರಾಣಿಗಳು ಸಿಗ್ತವೋ ಅವೆಲ್ಲ ನೋಡ್ಕೊಂಡು ಹೋಗ್ಬಿಡೋಣ. ಆದರೂ ಇನ್ನೂ ಎಕ್ಸ್ಪೆಕ್ಟೇಷನ್ನು ಓಪ್ ಇಟ್ಕೊಂಡಿರೋದು ಟೈಗರ್ಗೆ ಮಾತ್ರ. ಆದರೆ ನಮಗೆ ಸ್ಪಾಟ್ ಆಗ್ತಾ ಇರೋದು ಸ್ಪಾಟೆಡ್ ಡೀರ್ಗಳು. ಈ ಫಾರೆಸ್ಟ್ನ ಏನಾದ್ರೂ ಮರುನಾಮಕರಣ ಮಾಡೋದಾದರೆ ನೀವೇನಂತ ಹೆಸರಿಡ್ತೀರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನೇನಾದ್ರೂ ಮರುನಾಮಕರಣ ಮಾಡೋದಾದರೆ ಈ ಫಾರೆಸ್ಟ್ನ ಇದು ನಾಗರಹೊಳೆ ಟೈಗರ್ ರಿಸರ್ವ್ ಅಂತ ಇದೆ. ಇದು ಟೈಗರ್ ರಿಸರ್ವ್ ಅಲ್ಲ, ಜಿಂಕೆ ರಿಸರ್ವ್ ಅಂತ ಇಟ್ಬಿಡ್ತೀನಿ. ಸಫಾರಿ ಎಂಡಿಂಗಲ್ಲಿ ಒಂದು ಟಸ್ಕರ್ ಎಂಟ್ರಿ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಕ್ಲೈಮ್ಯಾಕ್ಸಲ್ಲಿ ಏನಾದರೂ ಇರಬೇಕಲ್ಲ, ಅದಕ್ಕೆ ಟಸ್ಕರ್ ಎಂಟ್ರಿ ಕೊಟ್ಟಿರೋದು. ನನಗೆ ಆನೆ ನೋಡೋದು ಎಷ್ಟು ಹುಚ್ಚು ಅಂದರೆ, ನಿನ್ನೆ ಈವ್ನಿಂಗ್ ಸಫಾರಿಗೆ ಇಲ್ಲಿಗೆ ಬಂದಿದ್ದೆ. ಆದರೆ ಟಿಕೆಟ್ ಇಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟಿದ್ರು. ಆವಾಗ ನಾನು ಇಲ್ಲಿಂದ ನಾಗರಹೊಳೆಯಿಂದ ಬಾವಲಿವರೆಗೂ ಬೈಕಲ್ಲಿ ಹೋಗಿದ್ದೆ. ಆದರೆ ಆನೆ ನೋಡೋದಕ್ಕೆ ಅಂತಲೇ ಹೋಗಿದ್ದು. ಆದ್ರೂ ಒಂದು ಆನೆ ಸಿಕ್ಕಿತ್ತು ನಮಗೆ. ನಿನ್ನೆ ಸಾಯಂಕಾಲ ನೋಡಿರೋ ಆನೆ ಕೂಡ ಇದೇ ಥರನೇ ಇತ್ತು. ಈ ಆನೆ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ಇನ್ನು 5 ಮಿನಿಟ್ಸ್ ಏನಾರು ಇಲ್ಲೇ ಇತ್ತು ಅಂದರೆ ನಮ್ಮನ್ನ ಅಟ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಈ ಆನೆಗಳು ಹೊಟ್ಟೆ ತುಂಬಿದಾಗ ಅಷ್ಟೇ ನಮ್ಮನ್ನೆಲ್ಲ ಅಟ್ಯಾಕ್ ಮಾಡೋದು. ಹೊಟ್ಟೆ ಹಸಿವಿದಾಗ ಅದ್ರ ಪಾಡಿಗೆ ಅದು ಮೇಯ್ತಾ ಇರುತ್ತೆ. ಒಂದು ಆನೆಗಳನ್ನ ಯಾವ ಥರ ಹೆಂಗೆ ಅಂತ ಹೇಳೋದಿಕ್ಕಾಗೋದಿಲ್ಲ. ಅವು ಯಾವ ಥರ ಬೇಕಾದರೂ ರಿಯಾಕ್ಟ್ ಆಗ್ಬೋದು. ಆನೆ ಮುಂದೆ ಆಟ ಬೇಡ, ಆನೆ ತುಂಬ ಡೇಂಜರಸ್ ಅಂತ ಎಲ್ಲರೂ ಹೇಳ್ತಾರೆ. ಟೈಮ್ ಇದ್ರೆ ಮತ್ತೆ ಸಿಗೋಣ ಆ ಆನೆಗೆ. ಇಲ್ಲಿಗೆ ನಮ್ಮ ಸಫಾರಿ ಮುಗೀತು. ಇದೇ ಲಾಸ್ಟ್ ಗೇಟು. ಅಂದರೆ ನಾವು ಇಲ್ಲಿಂದನೇ ಎಂಟ್ರಿ ಆಗಿದ್ದು, ಇಲ್ಲಿಂದನೇ ಎಕ್ಸಿಟ್ ಆಗ್ತಾ ಇರೋದು. ಈ ಸಫಾರಿ ಇದ್ದಿದ್ದು 3 ಅವರ್ಸು. ನಾನು 2 ಅವರ್ಸ್ 45 ಮಿನಿಟ್ಸು ಈ ವಿಡಿಯೋನ ಮಾಡಿದ್ದೀನಿ. ಇಷ್ಟೊತ್ತೂ ತಾಳ್ಮೆಯಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಟೈಗರ್ ಸಿಕ್ಕಿಲ್ಲ ಅನ್ನೋ ಬೇಜಾರು ಬೇಡ. ನಾನೆಚ್ಚೆ ಗೇಟಲ್ಲಿ ಇನ್ನೊಂದು ಸಫಾರಿ ಇದೆ. ಆ ಸಫಾರಿ ಕರ್ಕೊಂಡೋಗಿ ನಿಮಗೆ ಟೈಗರ್ನ ತೋರಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರುವಂಥ ವೀಡಿಯೋಸ್ನ ನೋಡ್ತಾ ಇರಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಟುಡೇ ಆಲ್ಸೋ ನೋ ಸೈಟಿಂಗ್. ನೋ ಅನಿಮಲ್, ನೋ ಸೈಟಿಂಗ್.